ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಚಾಮುಂಡಿ ತಪ್ಪಲ್ನಲ್ಲಿ ಅಂದ್ರೆ ಚಾಮುಂಡಿಯ ಬೆಟ್ಟದ ಮೇಲ್ಭಾಗದಲ್ಲಿ ಈಗ ಧಾರ್ಮಿಕ ವಿಧಿವಿಧಾನದ ಕಾರ್ಯಕ್ರಮಗಳೇನಿದ್ವು, ಪೂಜಾ ಕಾರ್ಯಕ್ರಮಗಳೇನಿದ್ವು. ನಾಡ ದೇವತೆ ಚಾಮುಂಡಿಯ ಉತ್ಸವ ಮೂರ್ತಿಯ ಪೂಜಾ ಕಾರ್ಯಕ್ರಮಗಳು ಕಳೆದ 2 ಗಂಟೆಗಳಿಂದ ಕೂಡ ಆಯಿತು. ಚಾಮುಂಡಿಯ ದೇವಸ್ಥಾನದ ಒಳಭಾಗದಲ್ಲಿ ಅಂದ್ರೆ ಗರ್ಭಗುಡಿಯ ಹಿಂಭಾಗದಲ್ಲಿ ದೇವಿಗೆ, ಉತ್ಸವ ಮೂರ್ತಿಗೆ ವಿಶೇಷವಾದಂತಹ ಪೂಜೆಯನ್ನ ಮಾಡಲಾಗಿದೆ ಮತ್ತು ವಿಶೇಷವಾದಂತಹ ಅಲಂಕಾರದಿಂದ ಕಂಗೊಳಿಸ್ತಾ ಇದ್ದಾಳೆ ನಾಡದೇವತೆ ಚಾಮುಂಡೇಶ್ವರಿ. ಸೊ ಅದರ ಪೂಜಾ ಕಾರ್ಯಗಳು ಅಂದ್ರೆ ನೀವು 6ನೇ ಬಾರಿ ಹೊತ್ತು ಸಾಗಲಿರುವಂತಹ ಅಭಿಮನ್ಯುಗೆ ನಾಡದೇವತೆ ಚಾಮುಂಡಿಯ ಉತ್ಸವ ಮೂರ್ತಿಗಾಗಿ ಕಾಯ್ತಾ ಇದ್ದಾನೆ. ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ಗರ್ಭಗುಡಿಯ ಒಳಗಡೆ, ಗರ್ಭಗುಡಿಯ ಹಿಂಭಾಗದಲ್ಲಿ ವಿಶೇಷವಾದಂತಹ ಪೂಜಾ ಕಾರ್ಯಗಳು ಆಯ್ತು. ಈಗ ಇಲ್ಲಿರುವಂತಹ ಉತ್ಸವ ಮೂರ್ತಿಯನ್ನ ತೆಗೆದುಕೊಂಡು ಹೋಗುವಂತ ಕಾರ್ಯ ಕೂಡ ಆಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಇರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಇಲ್ಲಿಂದ ಮೈಸೂರಿನ ನಗರಾದ್ಯಂತ ಕೂಡ ಮೆರವಣಿಗೆ ಮೂಲಕ ಚಾಮುಂಡಿ ದೇವಿಯ ಉತ್ಸವ ಮೂರ್ತಿಯನ್ನ ತೆಗೆದುಕೊಂಡು ಹೋಗುವಂತ ಕಾರ್ಯನೂ ಕೂಡ ಆಗುತ್ತೆ. ಮೆರವಣಿಗೆ ಮೂಲಕ ಪ್ರತಿ ವರ್ಷ ತೆಗೆದುಕೊಂಡು ಹೋಗ್ತಾರೆ. ಮೆರವಣಿಗೆಯ ಮೂಲಕ ಮೆರವಣಿಗೆಯಲ್ಲಿ ಕೆಳಭಾಗದಲ್ಲಿ ಪ್ರತಿಯೊಂದು ಏರಿಯಾ ಅಂತ ಇರುತ್ತೆ. ಆ ಏರಿಯಾಗಳಲ್ಲಿ ಪ್ರತಿ ವರ್ಷನೂ ಕೂಡ ಅದೇ ಏರಿಯಾದಲ್ಲಿ ಮೆರವಣಿಗೆ ಮೂಲಕ ಹೋಗೋದು. ಅಲ್ಲೂ ಕೂಡ ಭಕ್ತರೆಲ್ಲರೂ ಕೂಡ ಕಾಯ್ತಾನೆ ನಿಂತಿದ್ದಾರೆ. ಅಲ್ಲೂ ಕೂಡ ವಿಶೇಷವಾದಂತಹ ಪೂಜೆಗಳ ಕಾರ್ಯಗಳು ಕೂಡ ಆಗತ್ತೆ. ಇಲ್ಲಿಂದ ಮೈಸೂರು ಅರಮನೆಗೆ ಹೋಗಾದ್ಮೇಲೆ ಯದುವೀರ್ ಅವರು ಉತ್ಸವ ಮೂರ್ತಿಗೆ ಪೂಜೆಯನ್ನು ಕೂಡ ಮಾಡ್ತಾರೆ ಮತ್ತು ಕಂಕಣವನ್ನ ಮೊದಲ ದಿನ ಏನು ಧರಿಸಿದ್ರು ಆ ಕಂಕಣವನ್ನು ಕೂಡ ತೆಗೆಯುವಂತ ಕಾರ್ಯ ಇವತ್ತು ಆಗತ್ತೆ. ಸಂಜೆ 4:46ರಿಂದ 5 ಗಂಟೆವರೆಗೂ ಶುಭ ಲಗ್ನದಲ್ಲಿ ನಡೆಯುವಂತ ಈ ಪುಷ್ಪಾರ್ಚನಾ ಕಾರ್ಯ ಏನಿದೆ ಆ ಪುಷ್ಪಾರ್ಚನಾ ಕಾರ್ಯವನ್ನ ನೋಡ್ಲಿಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಆ ಕ್ಷಣಕ್ಕಾಗಿ ಕಾಯ್ತಾ ಕೂತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಈಗ ಚಾಮುಂಡಿ ಬೆಟ್ಟದ ತಪ್ಪಲಿನಿಂದ ಮೆರವಣಿಗೆ ಶುರುವಾಗಿದೆ. ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್18.
ಬಂದಂಗಾಯ್ತು ಅಂತಂದ್ರಪ್ಪ. ಆರಾಮಾಗಿ ಧರ್ಮಪುರಿ ಗೇಟ್ ಅಂತ ಜಯಪರ್ದಂಡ ಗೇಟ್ ಇರುವಂತೆ ಹೇಳಿದವರಿಗೆಲ್ಲ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.